ನಮಸ್ಕಾರ. ಬಹಳಷ್ಟು ಜನ ಈ ದೃಷ್ಟಿ ವಿಚಾರವಾಗಿ ಕೇಳ್ತಾರೆ ನನ್ನ ಹತ್ರ. ಅಂದರೆ ಉದಾಹರಣೆಗೆ ಮೇಷರಾಶಿಯವರಿಗೆ ದೃಷ್ಟಿ ದೋಷ ಪರಿಹಾರ, ದೃಷ್ಟಿ ಏನಕ್ಕಾಗತ್ತೆ ಹಾಗೂ ಅದಕ್ಕೆ ಪರಿಹಾರ ಏನು ಮಾಡ್ಕೊಳ್ಬಹುದು ಅಂತ. ಈ ದೃಷ್ಟಿ ಅನ್ನುವಂಥದ್ದು ನಿರಂತರವಾಗಿ ಆಗ್ತಾ ಇರತಕ್ಕಂಥದ್ದು. ಅದು ಏನಕ್ಕಾಗತ್ತೆ ಅಂದರೆ ಎಲ್ಲರಿಗೂ ಆಗುತ್ತೆ. ಎಲ್ಲಿ ಅಸೂಯೆ ಇರ್ತದೆ, ಎಲ್ಲಿ ಆ ಹೊಟ್ಟೆ ಉರಿ ಇರ್ತದೆ, ದೃಷ್ಟಿ ಆಗ್ಬಿಡುತ್ತೆ. ಅದು ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ ಅಂತ. ಕೆಲವರು ನೋಡಿದ್ರೆ ದೃಷ್ಟಿ ಆಗ್ಬಿಡುತ್ತೆ, ಕೆಲವರು ನಾವು ತುಂಬ ಚೆನ್ನಾಗಿ ಮಾತಾಡಿದ್ರೂ ದೃಷ್ಟಿ ಆಗ್ಬಿಡುತ್ತೆ, ಚೆನ್ನಾಗಿ ಮಾತಾಡಿದ್ರು ದೃಷ್ಟಿ ಆಗುತ್ತೆ. ಕಣ್ಸರಿಲ್ಲ, ಕೆಲವರು ಕಣ್ಸರಿಲ್ಲ, ಕೆಲವರು ಬಾಯಿ ಸರಿರಲ್ಲ, ಕೆಲವರು ಇದು ಸರಿರಲ್ಲ, ಮನಸ್ಸು ಸರಿರಲ್ಲ, ದೃಷ್ಟಿ ಆಗ್ಬಿಡುತ್ತೆ. ಸೊ ದೃಷ್ಟಿ ಪರಿಹಾರ ಮಾಡ್ಕೊಳ್ತಕ್ಕಂಥ, ಯಾಕಂದರೆ ಕಾಲಕ್ಕೆ ಏನೋ ಒಂದು ಪರಿಹಾರ ಮಾಡ್ಕೊಳ್ತಾ ಇರಬೇಕು. ಸೊ ಅಮಾವಾಸ್ಯೆ ಹಾಗೂ ಮೇಷರಾಶಿಯವರಿಗೆ ಪರ್ಟಿಕ್ಯುಲರ್ ಆಗಿ ಬುಧವಾರಗಳು ಬಹಳ ವಿಶೇಷವಾಗಿರುತ್ತೆ. ದೃಷ್ಟಿ ತೆಗೆಸ್ಕೊಳ್ತಾ ಇರಬೇಕಾಗತ್ತೆ. ಅವರು ದೃಷ್ಟಿ ತೆಗೆಸ್ಕೊಳ್ತಾ ಇರಬೇಕಾಗತ್ತೆ. ದೃಷ್ಟಿ ತೆಗಿತಾ ಇರೋ ವಿಚಾರದಲ್ಲಿ ನೋಡಿ, ಒಂದು ವಿಚಾರ ಹೇಳ್ತೀನಿ. ಯಾವ ಮೇಷರಾಶಿಯವರು ಮನೆಯಲ್ಲಿ ಉತ್ತರಾಣೆ ಕಡ್ಡಿಯನ್ನು ಇಟ್ಕೊಳ್ತಾರೋ ಒಂದು 6 ಕಡ್ಡಿಯಾರು ಒಳ್ಳೆಯದು. ಒಂದು 6 ಉತ್ತರಾಣೆ ಕಡ್ಡಿಯನ್ನು ಒಂದು ದಾರದಲ್ಲಿ ಗಂಟು ಕಟ್ಕೊಂಡು, ಕೆಂಪು ದಾರದಲ್ಲಿ ಗಂಟು ಕಟ್ಕೊಂಡು, ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಿಸ್ಕೊಂಡು ಅದನ್ನು ತೊಗೊಂಬಂದು ಮನೆ ಹೋಗ್ಲಿಕ್ಕೆ ಕಟ್ಕೊಂಡ್ಬಿಡ್ಬೇಕು, ಮನೆ ಬಾಗಿಲಿಗೆ. ಸೊ ನಿಮ್ಮ ಮನೇಲಿ ಮೇಷರಾಶಿಯರು ಇದ್ದೀರಿ ಅಂತ ಆದರೆ ಏನಂದರೆ, ಆ ಉತ್ತರಾಣೆ ಕಡ್ಡಿಯಿಂದಾಗಿ ಅವ್ರಿಗೆ ದೃಷ್ಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಮನೆ ಬಾಗಿಲಿಗೆ ಒಂದು ಸ್ವಲ್ಪ ಕಟ್ಟಿಟ್ಕೊಬಿಟ್ರೆ ಗೊತ್ತಾಯ್ತಲ್ವಾ. ಇಲ್ಲ ನಿಮಗೆ ಇದಾಗ್ತಾ ಇದೆ ಅಂದರೆ ಒಂದು 3 ದ್ರವ್ಯ, ಅಂದರೆ ಈಗ ಅದರಲ್ಲೂ ವಿಶೇಷವಾಗಿ ಬಿಳಿ ಸಾಸಿವೆ ತುಂಬ ಹೆಲ್ಪ್ಫುಲ್. ಬಿಳಿ ಸಾಸಿವೆ, ಕಲ್ಲುಪ್ಪು ಹಾಗೂ ಒಣಮೆಣಸು ಮುಷ್ಟಿ ಮಾಡಿಕೊಂಡು ನಿವಾಳಿಸ್ಬಿಟ್ಟು, ನಿಮಗೆ ಯಾರಾದರೂ ಬುಧವಾರದ ದಿವಸ ಅದನ್ನು ನಿಮಗೆ ನಿವಾಳಿಸಿ ಬೆಂಕಿಗೆ ಹಾಕಿದ್ರು ಕೂಡ ಅದು ಚಟ ಉರಿದೋದಂಗು ದೃಷ್ಟಿ ತುಂಬ ದೃಷ್ಟಿ ಅದು ಅನುಭವಿಸಿದವ್ರಿಗೆ ಗೊತ್ತಾಗತ್ತೆ. ಸಡನ್ನಾಗಿ ನೋಡಿ, ಒಂದು ಒಳ್ಳೆ ಬಟ್ಟೆ ಹಾಕ್ಕೊಂಡು ಹೋಗೋಕ್ಕಾಗಲ್ಲ, ಮನೆಗೆ ಬಂದ ತಕ್ಷಣ ಮನೆ ಜಗಳ ಮನಸ್ತಾಪಗಳು, ಆ ಬಟ್ಟೆ ಇದಾಗ ಸಮಸ್ಯೆ ಆಗುತ್ತೆ. ಒಂದೊಳ್ಳೆ ಆಭರಣ ಹಾಕ್ಕೊಂಡು ಹೋಗಿದ್ರಿ, ಮನೆಗೆ ಬಂದ ತಕ್ಷಣ ಆಭರಣ ಕಟ್ಟಾಗೋಯ್ತು, ಅಥವಾ ಕಳೆದೋಯ್ತು, ಅಥವಾ ಏನೋ ಹಾಳಾಯಿತು, ಮತ್ತೆ ಅದನ್ನು ಹಾಕ್ಕೊಳಕ್ಕಾಗಲಿಲ್ಲ, ಅದನ್ನು ತೊಗೊಂಡೋಗಿ ಹಂಗೆ ಬ್ಯಾಂಕ್ ಲೋನ್ ತೊಗೊಂಡೋಗಿ ಇಡೋ ಪರಿಸ್ಥಿತಿ ಬಂದ್ಬಿಡ್ತು, ಮತ್ತೆ ಅದನ್ನ ಹಾಕೊಳ್ಳೋಕ್ಕೆ ಅಂದರೆ ಲೋನ್ ಕ್ಲಿಯರ್ ಮಾಡಿ ಬರಬೇಕು ಅಂತ. ಸೊ ಹೀಗೆ ನಮಗೆ ತುಂಬ ಇಷ್ಟವಾದದ್ದೆಲ್ಲ ದೃಷ್ಟಿ ದೋಷದಿಂದಾಗಿ ಕೈಗೆ ಬಂದಿದ್ದು ಬಾಯಿಗೆ ಬರ್ದಂಗೆ ಆಗ್ಬಿಡುತ್ತೆ. ಸೊ ಈ ಥರದ ಕೆಲವಿಷ್ಟು ವಿಶೇಷವಾದಂಥ ಪರಿಹಾರಗಳು ಮೇಷರಾಶಿಯವರು ಮಾಡ್ಕೊಳ್ತಾ ಇದ್ದಾಗ, ಅದು ಉಗ್ರ ನಾರಸಿಂಹ ಸ್ವಾಮಿಯನ್ನು ಹೆಚ್ಚು ಜಾಸ್ತಿ ಆರಾಧನೆ ಮಾಡಿಕೊಂಡ್ರೆ, ಸುದರ್ಶನ ಮಹಾವಿಷ್ಣುವನ್ನು ಹೆಚ್ಚು ಆರಾಧನೆ ಮಾಡಿಕೊಂಡು ಪ್ರಾರ್ಥನೆ ಸ್ತೋತ್ರ ಪಠನೆಗಳು ಮಾಡ್ಕೊಳ್ತಾ ಇದ್ರು ಕೂಡ ಮೇಷರಾಶಿಯವರಿಗೆ ದೃಷ್ಟಿ ದೋಷಗಳು ಬಹಳ ಕಡಿಮೆ ಆಗುತ್ತೆ. ಬುಧವಾರದ ದಿವಸಗಳಲ್ಲಿ ದೃಷ್ಟಿ ತೆಗೆಸ್ಕೊಳ್ಳೋದು, ಅಮಾವಾಸ್ಯೆ ಸಮಯದಲ್ಲಿ ದೃಷ್ಟಿ ತೆಗೆಸ್ಕೊಳ್ಳುವಂಥದ್ದು ವಿಶೇಷ ಆರಾಧನೆಗಳು ತುಂಬ ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಈ ವಿಡಿಯೋ ಎಂಡಲ್ಲಿ ನಿಮಗೊಂದು ಕುದೃಷ್ಟಿ ಪರಿಹಾರ ಮಂತ್ರ ಅಂತ ಕೊಡ್ತೇನೆ. ಆ ಮಂತ್ರವನ್ನು ಪ್ರತಿನಿತ್ಯ ರಾತ್ರಿ ಮಲಗುವ ಮುನ್ನ ಕೈಕಾಲು ಮುಖ ತೊಳ್ಕೊಂಡು ಆ ಮಂತ್ರವನ್ನು ಕೇಳಿಸ್ಕೊಂಡು ಆಮೇಲೆ ಬಂದು ಮಲ್ಕೊಂಡ್ರು ಬೆಳಗ್ಗೆಯಿಂದ ಏನು ದೃಷ್ಟಿಯಾಗಿತ್ತಲ್ಲ ಅದೆಲ್ಲ ಹೋಗುತ್ತೆ. ಸೊ ರಾತ್ರಿ ಮಲಗುವ ಮುನ್ನ ನಾನು ಈ ವಿಡಿಯೋ ಎಂಡಲ್ಲಿ ಹೇಳುವಂಥ ಮಂತ್ರನ ಕೇಳಿಸ್ಕೊಳ್ಳಿ. ತುಂಬ ಅನುಕೂಲ, ಪವರ್ಫುಲ್. ಇಲ್ಲ ಅದೇ ಮಂತ್ರದಿಂದ ನಾವು ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೀವಿ ನಾಳೆ 23ನೇ ತಾರೀಕೇನೆ, ಶನಿವಾರ ದಿವಸ. ಸೊ ಅದರಿಂದ ಅಮಾವಾಸ್ಯೆ ಶನಿವಾರಕ್ಕೆ ವಿಶೇಷ ಕುದೃಷ್ಟಿ ಪರಿಹಾರ ಹೋಮ, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮವನ್ನು ಮಾಡಿ ಈ ಕರುಂಗಾಲಿ ಬ್ರಾಸ್ಲೆಟ್ ತಾಯಿತದ ಜೊತೆಯಲ್ಲಿ ಈ ಕರುಂಗಾಲಿ ಬ್ರಾಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ. ಕರುಂಗಾಲಿ ನಿಮಗೆ ಗೊತ್ತೇ ಇದೆ, ಬಹಳ ಪವರ್ಫುಲ್. ಈ ದೃಷ್ಟಿ ದೋಷ, ಮಾಟ ಮಂತ್ರ ಇತ್ಯಾದಿ ಎಲ್ಲ ನೆಗೆಟಿವ್ ಎನರ್ಜೀಸ್ ಪರಿಹಾರ ಮಾಡ್ಕೊಳ್ಳೋಕ್ಕೆ. ಅದೇ ರೀತಿಯಲ್ಲಿ ಒಂದು ತಾಯಿತ ಕೂಡ, ಯಾಕೆಂದ್ರೆ ಕುದೃಷ್ಟಿ ಪರಿಹಾರ ಹೋಮದ ಒಂದು ಪವರ್ ಈ ತಾಯಿತದಲ್ಲಿ ಇಡಬೇಕು. ಸೊ ಅದರಿಂದ ಇದನ್ನ ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಅದರಿಂದ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಮೇಷರಾಶಿಯವರ ಕೈನಲ್ಲಿ ಈ ಒಂದು ಬ್ರಾಸ್ಲೆಟ್ ಸಹಿತ ಈ ತಾಯ್ತಾ ಇರುವ ಅಂದರೆ ಕುದೃಷ್ಟಿ ಪರಿಹಾರ ಹೋಮ, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಮಹಾಮೃತ್ಯುಂಜಯ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳು ಎನರ್ಜೈಸ್ ಆದಂತಹ ಈ ಒಂದು ವಿಶೇಷವಾದ ತಾಯ್ತಾ ಇರೋದು ತುಂಬ ಅನುಕೂಲಕರ. ದೃಷ್ಟಿ ಅಂದರೆ ಯಾಕೆಂದರೆ ಆಗಾಗ ದೃಷ್ಟಿ ತೆಗೆಸ್ಕೊಳ್ತಾ ಇರಬೇಕು, ಇಲ್ಲ ಇಂಥದ್ದೇನಾದ್ರು ಒಂದು ಪರಿಹಾರವನ್ನು ಮಾಡಿ ಕೈಲಿ ಹಾಕೊಂಡ್ಬಿಡಬೇಕು. ಸೊ ಅದು ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ಇದು ಹಾಕ್ಕೊಂಡ್ರೆ ನಾನ್ ವೆಜ್ ತಿನ್ನಬಾರ್ದು, ಇದು ಹಾಕ್ಕೊಂಡ್ರೆ ಮತ್ತೊಂದೇನೋ ಮೈಲಿಗೆ ಆಗಬಾರ್ದು, ಆ ಥರದ್ದೆಲ್ಲ ಏನು ವಿಶೇಷ ಸಮಸ್ಯೆಗಳಿಲ್ಲ. ನಿಮ್ಮ ಆಹಾರ ಪದ್ಧತಿಯೇ ಬೇರೆ, ನಾವು ದೇವತಾ ಆರಾಧನೆ ಮಾಡಿಕೊಡುವ ಪದ್ಧತಿಗಳೇ ಬೇರೆ ಇರುತ್ತೆ. ಸೊ ಆದಷ್ಟು ನೀವು ಇದನ್ನು ಧಾರಣೆ ಮಾಡ್ಕೊಳ್ತಕ್ಕಂಥದ್ದು, ಹೋಮದ ಭಸ್ಮ ಹಣೆಯಲ್ಲಿ ಯಾವಾಗಲೂ ಸದಾ ಸರ್ವದ ಇಟ್ಕೊಳ್ತಕ್ಕಂಥದ್ದು, ನೀವು ಶುದ್ಧವಾಗಿದ್ದಷ್ಟು ಇದರ ಪವರ್ ಇನ್ನೂ ಜಾಸ್ತಿ ದಿನಗಳಿರುತ್ತೆ. ಸೊ ದೃಷ್ಟಿ ಸ್ವಲ್ಪ ಕಡಿಮೆ ಆಗ್ತದೆ. ನೀವು ಏನೇ ಬಂಗಾರ ಹಾಕ್ಕೊಳ್ಳಿ, ಏನೇ ಸೀರೆ ಉಟ್ಕೊಳ್ಳಿ, ಏನೇ ವಾಹನ ಇರಲಿ, ನಿಮ್ದು ಏನೇ ಉದ್ಯೋಗ ಇರಲಿ, ಒಂದು ರಕ್ಷಣೆಗೆ ನಿಮಗೆ ಮೇಷರಾಶಿಯವರಿಗೆ ತುಂಬ ಅನುಕೂಲವಾಗ್ತದೆ ಅನ್ನುವಂಥದ್ದು. ಸೊ 23ನೇ ತಾರೀಕು ಒಳಗಡೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಆದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ಮೇಷರಾಶಿ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡಿಕೊಂಡು ನೀವು ನಮ್ಮ ಕುದೃಷ್ಟಿ ಪರಿಹಾರ ಹೋಮ, ಅಷ್ಟದಿಗ್ಬಂಧನ ಸುದರ್ಶನ ಹೋಮಕ್ಕೆ ಸಂಕಲ್ಪ ಸೇವೆ ಕೊಟ್ಟರೆ ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತಾರೆ. ಪ್ರಸಾದ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ಒಂದು ಕರುಂಗಾಲಿ ಬ್ರಾಸ್ಲೆಟ್ ಸಹಿತ ಈ ಒಂದು ತಾಯಿತ್ವವನ್ನು ನಿಮಗೆ ಕಳಿಸ್ಕೊಡ್ತೇವೆ. ನೀವು ಧಾರಣೆ ಮಾಡ್ಕೊಳ್ಳೋಕೆ ತುಂಬ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ವಿಡಿಯೋ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ.
ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡ್ಲಿಕ್ಕೆ ಬರಬೇಡಿ. ಬನ್ನಿ ಇವಾಗ ಆ ವಿಶೇಷವಾದ ಕುದೃಷ್ಟಿ ಪರಿಹಾರ ಮಂತ್ರವನ್ನ ಕೇಳಿಸ್ಕೊಳ್ಳೋಣ. ಓಂ ತ್ರಿಶೂಲಂ ಪರಶುಂ ಚೈವ ಕಪಾಲಂ ಡಮರುಂ ತಥಾ ಬಿಭ್ರಾಣಮುಗ್ರವಪುಷಂ ತ್ರಿನೇತ್ರಂ ಚಂದ್ರಶೇಖರಂ. ಓಂ ದಂಷ್ಟ್ರಾಕರಾಲವಿಲಸದ್ಭ್ರುಕುಟೀಕುಟಿಲಾನನಂ ವಡವಾಗ್ನಿಸಮಾಕಾರಂ ದಹಂತಂ ಭುವನತ್ರಯಂ. ಓಂ ಭೂತಪ್ರೇತಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ. ಏವಂ ಧ್ಯಾತ್ವಾ ಜಪೇನ್ನಿತ್ಯಂ ರಕ್ಷೋಹಾಗ್ನಿಂ ಸಮಾಹಿತಃ. ಮಮ ಸಮಸ್ತಭೂತಪ್ರೇತಪಿಶಾಚಬಾಧಾ ದೃಷ್ಟಿಬಾಧಾ ನಿವಾರಣಾರ್ಥಂ ಜಪೇ ವಿನಿಯೋಗಃ. ಓಂ ರಕ್ಷೋಹಣಂ ವಾಜಿನಮಾಜಿಘರ್ಮಿ ಮಿತ್ರಂ ಪ್ರತಿಷ್ಠಮುಪಯಾಮಿ ಶರ್ಮಾ. ಶಿಶಾನೋ ಅಗ್ನಿಃ ಕ್ರತುಭಿಃ ಸಮಿದ್ಧಃ ಸ ನೋ ದಿವಾಸ ರಿಷಃ ಪಾತು ನಕ್ತಂ. ವಿಜ್ಯೋತಿಷಾ ಬೃಹತಾಭಾ ಆತ್ಯಗ್ನಿರಾಯುರ್ವಿಶ್ವಾನಿ ಕೃಣತೆ ಮಹಿತ್ವಾ. ಪ್ರಾದೇವೀರ್ಮಾಯಾ ಸಹತೆ ದುರೆ ವಾಶಿಶೀತೆ ಶೃಂಗೆ ರಕ್ಷಸೆ ವಿನಿಕ್ಷೇ. ಉತ ಸ್ವಾನಾಸೋ ದಿವಿಷಂತ್ವಗ್ನೇ ಸ್ತಿಗ್ಮಾಯುಧಾ ರಕ್ಷಸೆ ಹಂತವಾ ಊ. ಮದೇಚಿದಸ್ಯ ಪ್ರರುಜಂತಿ ಭಾಮಾನವರಂತೆ ಪರಿಬಾಧೋ ಅದೇವೀಃ. ಹರಿಃ ಓಂ. ಓಂ ಹ್ರೀಂ ದುಂ ದುರ್ಗೆ ಭಗವತಿ ಮನೋಗ್ರಹಂ ಮಥ ಜಿಹ್ವಾ ಪಿಶಾಚೀಃ. ಉತ್ಸಾದಯ ಉತ್ಸಾದಯ ಹಿತದೃಷ್ಟಿ ಅಹಿತದೃಷ್ಟಿ ಪರದೃಷ್ಟಿ ಸರ್ಪದೃಷ್ಟಿ ಸರ್ವದೃಷ್ಟಿ ವಿಷನಾಶಯ ನಾಶಯ. ಹುಂ ಫಟ್ ಸ್ವಾಹಾ.